ದೇಶದಲ್ಲಿ ಎರಡನೆಯ ಅತಿ ದೊಡ್ಡ ರಾಜ್ಯವಾಗಿರುವಂತ ಮಹಾರಾಷ್ಟ್ರ ಕ್ಷೇತ್ರಗಳ ವಿಚಾರದಲ್ಲೂ ಕೂಡ ಈಗ ಅದರ ಚುನಾವಣೆ ಎಕ್ಸಿಟ್ ಪೋಲ್ಗಳು ಬರುತ್ತೆ. ಇವತ್ತು ಮತದಾನ ಪೂರ್ಣಗೊಂಡಿದೆ. ಒಂದೇ ಹಂತದಲ್ಲಿ ಮತದಾನ ಆಗಿತ್ತು. 1990ರ ನಂತರ ಒಂದೇ ಒಂದು ಪಕ್ಷವೂ ಕೂಡ ಪೂರ್ಣವಾದಂಥ ಬಹುಮತವನ್ನು ಪಡೆಯದಿರುವಂತಹ ರಾಜ್ಯ ಅದು ಮಹಾರಾಷ್ಟ್ರ. ಈಗ ಏನಾಗುತ್ತೆ? ಕರ್ನಾಟಕದ ಭಾವನೆಗಳ ವಿಚಾರಗಳನ್ನು ಜೊತೆಗೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಪ್ರಚಾರಗಳು ನಡೆದಿತ್ತು. ಮಹಾ ಫಲಿತಾಂಶಕ್ಕೆ ಈಗ ದೇಶವೇ ಕಾಯ್ತಾ ಕೂತಿದೆ. ಎರಡು ರಾಜ್ಯಗಳ ಫಲಿತಾಂಶದಲ್ಲಿ ಯಾರಿಗೆ ಅಧಿಕಾರ? ಮಹಾರಾಷ್ಟ್ರ ಜಾರ್ಖಂಡ್ ಎಕ್ಸಿಟ್ ಪೋಲ್ಗೆ ಕೌಂಟ್ ಡೌನ್ ಈಗ ಆರಂಭವಾಗಿದೆ. ಮತಗಟ್ಟೆಗಳ ಸಮೀಕ್ಷೆ ಏನು ಹೇಳುತ್ತೆ? ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಮಹಾ ಸಮೀಕ್ಷೆ. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಇನ್ನಿತರೆ ಕೆಲವು ಉಪಚುನಾವಣೆಗಳು ಕರ್ನಾಟಕ ಸೇರಿದಂತೆ ಮಹಾ ಫಲಿತಾಂಶಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಫಲಿತಾಂಶದಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತೆ? ಎಕ್ಸಿಟ್ ಪೋಲ್ಗಳು ಬರಬೇಕಾಗಿದೆ. ಎಕ್ಸಿಟ್ ಪೋಲ್ಗಳು ಆ ಕಡೆ ಈ ಕಡೆ ಆಗಿರೋದು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಹರಿಯಾಣದ್ದು. ಹಾಗಾಗಿ ಈ ಬಾರಿಯ ಎಕ್ಸಿಟ್ ಪೋಲ್ಗಳು ಏನ್ ಹೇಳುತ್ತೆ? ಮಹಾರಾಷ್ಟ್ರದ ಏನ್ ಹೇಳುತ್ತೆ, ಜಾರ್ಖಂಡ್ ಏನ್ ಹೇಳುತ್ತೆ? ಜಾರ್ಖಂಡದ ಬೇಸೆ ಬೇರೆ ಇದ್ದಿದ್ದು, ಮಹಾರಾಷ್ಟ್ರದ ಬೇಸೆ ಇದ್ದಿದ್ದು. ಆದರೆ ಅತಿ ಹೆಚ್ಚಾಗಿ ಕರ್ನಾಟಕದ ವಿಚಾರಗಳು ಸದ್ದು ಮಾಡಕ್ಕೆ ಶುರುವಾಗಿತ್ತು. ಕರ್ನಾಟಕದ ಉಪಚುನಾವಣೆಗಳಾಗಿರುವಂಥ ಬೆಳವಣಿಗೆಗಳು, ಆ ಸಂದರ್ಭದಲ್ಲಿ ಸರ್ಕಾರದಲ್ಲಾಗಿರುವಂಥ ಬೆಳವಣಿಗೆಗಳು ಏನೆಲ್ಲ ಆಯಿತು ಅವುಗಳನ್ನೆಲ್ಲ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಭಾವನಾತ್ಮಕವಾಗಿ ಈ ಬಾರಿ ಮಹಾರಾಷ್ಟ್ರದಲ್ಲಿ, ಜಾರ್ಖಂಡ್ನಲ್ಲಿ ಅದರ ಪ್ರಚಾರಕ್ಕೆ ಬಳಕೆಯನ್ನ ಮಾಡಿಕೊಂಡಿದ್ದು ಬಿಜೆಪಿ, ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಇದು ಹೇಗೆ ಅಲ್ಲಿರುವಂತಹ ಜನರ ಮೇಲೆ, ಭಾವನೆಗಳ ಮೇಲೆ ಪ್ರಭಾವವನ್ನು ಬೀರಿದೆ, ಅದು ಮತವಾಗಿ ಹೇಗೆ ಪರಿಗಣಿತವಾಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸದ್ಯಕ್ಕೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ 288 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರೋದು. ಮ್ಯಾಜಿಕ್ ನಂಬರ್ ಅಲ್ಲಿ ಬೇಕಾಗಿರೋದು 145 ಬಲಾಬಲ. 1990ರಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಪಕ್ಷ ಪೂರ್ಣವಾದಂತಹ ಬಹುಮತವನ್ನ ಪಡೆದುಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಹೇಗೆ ಕಾಂಗ್ರೆಸ್ ಪಡೆದುಕೊಂಡು ಪೂರ್ಣ ಬಹುಮತದಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದುಕೊಳ್ಳುತ್ತೋ ಹಾಗೆ 90ರಿಂದ ಇಲ್ಲಿಯವರೆಗೂ ಮಹಾರಾಷ್ಟ್ರದಲ್ಲಿ ಪೂರ್ಣ ಬಹುಮತವನ್ನ ಪಡೆದುಕೊಂಡಂತ ಪಕ್ಷಗಳಿಲ್ಲ. ಆದ್ರೆ ಈ ಬಾರಿ ಏನಾಗುತ್ತೆ? ದೇಶದ ಎರಡನೇ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರದಲ್ಲಿ ಯಾರಿಗೆ ಅಧಿಕಾರ? 288 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಒಂದೇ ಒಂದು ಹಂತದಲ್ಲಿ ನಡೆದಿರುವಂತಹ ಚುನಾವಣೆ. ಜಾರ್ಖಂಡ್ 2 ಹಂತದಲ್ಲಿ ಚುನಾವಣೆ ನಡೀತು. ನಮ್ಮಲ್ಲಿ ಹೇಗೆ 13ನೇ ತಾರೀಕಿಗೆ ಮತದಾನ ನಡೀತು, ಆ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಜಾರ್ಖಂಡ್ನಲ್ಲಿ ಮತದಾನ ನಡೀತು. ಇವತ್ತು ಮಹಾರಾಷ್ಟ್ರ ಜೊತೆಗೆ ಅಲ್ಲಿ 2ನೇ ಹಂತದ ಮತದಾನ ನಡೆದಿದೆ. ಅದರ ಜೊತೆಗೆ ಬೆಂಗಳೂರು ಮತ್ತೆ ಮಹಾರಾಷ್ಟ್ರಕ್ಕೆ, ಮುಂಬೈಗೆ ಕಂಪೇರ್ ಮಾಡಿಕೊಂಡ್ರೆ ಬಹಳ ಹತ್ತಿರದಿಂದ ನಂಟಿದೆ. ಯಾಕೆ ಅಂತಂದ್ರೆ ಅಲ್ಲಿರುವಂಥ ವೋಟಿಂಗ್ ಪರ್ಸೆಂಟೇಜು ಇಲ್ಲಿರುವಂಥ ವೋಟಿಂಗ್ ಪರ್ಸೆಂಟು ಸೇಮ್ ಹಾಗೆ ಕಾಣಿಸ್ಕೊಳ್ಳುತ್ತೆ. ಹೈಯೆಸ್ಟ್ ಇರೋದೇ 71, ಬಹಳ ಹಿಂದೆ ಇದ್ದದ್ದು. ಅದಾದ ನಂತರ 61%, ಅದಾದ ನಂತರ ನಾರ್ಮಲ್ ಆಗಿ ನಮ್ಮ ಬೆಂಗಳೂರು ಬಂದು ನಿಂತ್ಕೊಳ್ಳುತ್ತೆ 50ರಿಂದ 55 ಈ ರೀತಿಯಾಗಿ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಡೆಯುತ್ತೆ. ಬಟ್ ಈ ಬಾರಿ ಅಖಾಡದಲ್ಲಿ ಚರ್ಚೆಗೆ ಬಂದಂಥ ವಿಷಯಗಳಿದೆಯಲ್ಲ, ಭಾರ ಭಯಂಕರವಾಗಿತ್ತು. ಕರ್ನಾಟಕದ ಗ್ಯಾರಂಟಿಗಳ ವಿಚಾರ ಬಂತು, ಅದು ಕೂಡ. ಕರ್ನಾಟಕದಲ್ಲಿರುವಂಥ ವಕ್ಫ್ ವಿಚಾರ ಅದು ಬಂತು ಕೂಡ. ಅದರ ಜೊತೆಗೆ ಉಪಚುನಾವಣೆಗಳಲ್ಲಿ ಆದಂತಹ ವಾಗ್ಬಾಣಗಳು, ಅವುಗಳನ್ನು ಬಳಕೆಯನ್ನ ಮಾಡಿಕೊಂಡ್ರು. ಈಗಲೂ ಕೂಡ ಈ ವಿಚಾರದಲ್ಲಿ ಮತದಾರ ಹೇಗೆ ಇವತ್ತು ಮತದಾನವನ್ನ ಮಾಡಿದ್ದಾನೆ? ಎಕ್ಸಿಟ್ ಪೋಲ್ಗಳು ಏನ್ ಹೇಳುತ್ತೆ? ಮಹಾರಾಷ್ಟ್ರದ ವಿಚಾರದಲ್ಲಿ, ಜಾರ್ಖಂಡ್ನ ವಿಚಾರದಲ್ಲಿ, ಜೊತೆಗೆ ಕರ್ನಾಟಕದ 3 ಉಪಚುನಾವಣೆಗಳು ನಡೀತು. ಶಿಗ್ಗಾವಿ, ಸಂಡೂರು, ಇನ್ನೊಂದು ಕಡೆಗೆ ಚನ್ನಪಟ್ಟಣ. ಈ ಕ್ಷೇತ್ರಗಳ ಕಥೆ ಏನು? ಅದರ ಜೊತೆಗೆ ಬೇರೆ ರಾಜ್ಯಗಳಲ್ಲೂ ಕೂಡ, ಉತ್ತರ ಪ್ರದೇಶದಲ್ಲ ಉಪಚುನಾವಣೆಗಳು ನಡೆದಿದೆ. ಅಲ್ಲಿರುವಂತಹ ಪರಿಸ್ಥಿತಿ ಏನಿದೆ? ಉಪಚುನಾವಣೆಗಳು ಅತಿ ದೊಡ್ಡದಾಗಿ ಹೆಚ್ಚಿನ ರೀತಿಯಾಗಿ ಮಹತ್ವಗಳನ್ನು ಬೀರೋದಿಲ್ಲ. ಕಾರಣ ಆ ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಪಕ್ಷ, ಆ ಪಕ್ಷಗಳಿಗೆ ಹೆಚ್ಚಿನ ರೀತಿಯಾದಂಥ ಬೆನಿಫಿಟ್ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಹೇಳ್ತಾರೆ. ಆದರೆ ಇಲ್ಲಿ ಅತಿ ಕೇಂದ್ರೀಕೃತವಾಗಿ ನಿಂತುಕೊಳ್ಳುವಂಥದ್ದು ಮಹಾರಾಷ್ಟ್ರ. ಕಾರಣ ಲೋಕಸಭೆಯ ಚುನಾವಣೆಯ ದೃಷ್ಟಿಯಿಂದ 48 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಕ್ಷೇತ್ರ ಅದು. ಆದರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ NDAಗೆ ಅತಿ ದೊಡ್ಡದಾಗಿ ಸಿಗಲಿಲ್ಲ ಅಲ್ಲಿ. ಆದರೆ ಇಂಡಿಯಾ ಕೂಟಕ್ಕೆ ಹೆಚ್ಚಿನ ಸ್ಥಾನಗಳು ಸಿಕ್ತು. ಅದು ವಿಧಾನಸಭೆಯ ಮೇಲೆ ಪರಿಣಾಮವನ್ನು ಬೀರುತ್ತಾ? ಅದರ ಉಲ್ಟಾ ಆಗುವಂಥದ್ದು ಜಾರ್ಖಂಡ್ನಲ್ಲಿ. ಅಲ್ಲಿ NDAಗೆ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಲೋಕಸಭೆಯಲ್ಲಿ. ಆದರೆ ವಿಧಾನಸಭೆಯಲ್ಲಿ ಏನಾಗುತ್ತೆ? ಅದೇ ಮತಗಳು ಪರಿವರ್ತನೆ ಆಗುತ್ತಾ? ಫಾರ್ ಎಕ್ಸಾಂಪಲ್ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ 136 ಸ್ಥಾನಗಳನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಪಡ್ಕೊಳ್ಳೋದ್ರಲ್ಲಿ ಏನಾಯಿತು? 9 ಸ್ಥಾನಕ್ಕೆ ಬಂತು. ಕಂಪೇರ್ ಅದನ್ನ ಮಾಡ್ಕೊಂಡಾದ್ರೆ, ಆ ವೋಟ್ ಶೇರ್ಗಳನ್ನು ಪಡ್ಕೊಳ್ಳೋದಾದ್ರೆ. ಆದರೆ ಅದರ ಜೊತೆಗೆ ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಪಡ್ಕೊಂಡಂಥ ಸೀಟು, ನಾನು ಹೇಳ್ತಾ ಇದ್ದೆ ಲೋಕಸಭೆ ವಿಚಾರಕ್ಕೆ ಹೇಳ್ತಾ ಇದ್ದೀನಿ, ಲೋಕಸಭೆಯಲ್ಲಿ ಪಡ್ಕೊಂಡಂಥ ಸೀಟ್ಗಳ ವಿಚಾರದಲ್ಲಿ. ಆದರೆ ವೋಟಿಂಗ್ ಪರ್ಸೆಂಟ್ ಈಕ್ವಲ್ ಆಗಿದೆ. ವೋಟಿಂಗ್ ಪರ್ಸೆಂಟ್ ಈಕ್ವಲ್, ಸೀಟ್ಗಳ ಮಾತ್ರ ವ್ಯತ್ಯಾಸ. ಹಾಗೆ ಈಗ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ವಿಧಾನಸಭೆಯ ಚುನಾವಣೆ ಏನಿದೆ, 288 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ, ಶಿವಸೇನೆ
ಒಡೆದು ಹೋಗಿದೆ, NCP ಒಡೆದು ಹೋಗಿದೆ. ಹಾಗಾಗಿ ಎರಡೂ ಪಕ್ಷಗಳ ಡಿವೈಡ್ ಆಗಿ ನಿಂತ್ಕೊಂಡು ಒಂದು ಕಡೆಗೆ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿದೆ, ಒಂದು ಕಡೆಗೆ BJP ಜೊತೆಗೆ ನಿಂತ್ಕೊಂಡಿದೆ. ಜನ ಹೇಗೆ ನೋಡ್ತಾರೆ? ಶಿವಸೇನೆ ಅಂತ ಅಂದ್ರೆ ಹಿಂದುತ್ವದ ವಿಚಾರದಲ್ಲಿ ನೋಡ್ತಾ ಇದ್ರು. ಈಗ ಉದ್ಧವ್ ಠಾಕ್ರೆ ಒಡೆದು ಹೋಗಿರೋದ್ರಿಂದ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ರು. ಈ ಬಾರಿ ಏನಾಗುತ್ತೆ? NCP ಇಬ್ಬಾಗ, ಶರದ್ ಪವಾರ್ ಬಣ, ಅಜಿತ್ ಪವಾರ್ ಬಣ. ಶಿವಸೇನೆ ಇಬ್ಬಾಗ ಆಗಿದೆ. ಉದ್ಧವ್ ಠಾಕ್ರೆ ಬಣ, ಏಕನಾಥ್ ಶಿಂದೆ ಬಣ. ಈ ಬಣಗಳ ಗುದ್ದಾಟಗಳಲ್ಲಿ ಗೆಲ್ಲೋರೆ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಇದೆ. ಕಳೆದ 5 ವರ್ಷಗಳಲ್ಲಿ ಮಹಾರಾಷ್ಟ್ರದಲ್ಲಿ ಇಬ್ಬಾಗ ರಾಜಕಾರಣ ನಡೀತಾ ಇದೆ. ಅಯ್ಯಯ್ಯಯ್ಯೋ, ಕಳೆದ 5 ವರ್ಷಗಳಲ್ಲಿ ನೋಡಿದಿರುವಂಥದ್ದು ಉಪಮುಖ್ಯಮಂತ್ರಿ ಆಗಿರುವಂಥವ್ರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಾರೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರುವಂಥವ್ರು ಉಪಮುಖ್ಯಮಂತ್ರಿ ಆಗಿ ಕೂತ್ಕೊಳ್ತಾರೆ. ಕೆಲವು ಗಂಟೆಗಳು ಮಾತ್ರ ಮುಖ್ಯಮಂತ್ರಿ ಆಗಿತ್ಕೊಳ್ತಾರೆ. ದಿನಗಳಲ್ಲ, ಕೆಲವೇ ಗಂಟೆಗಳು ಮಾತ್ರ ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತೆ ಬದಲಾವಣೆ ಆಗುತ್ತೆ. ಆತಾಪೋತ ಏನೇನೋ ಆಗೋಗ್ಬಿಟ್ಟಿದೆ ಮಹಾರಾಷ್ಟ್ರದ ಕಥೆಯಲ್ಲಿ. ಈ ಬಾರಿ ಜನ ಅದೆಲ್ಲವನ್ನ ಗಮನಿಸಿ ಮತವನ್ನ ಹೇಗೆ ಚಲಾವಣೆಯನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಮತ ಚಲಾವಣೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಮಹಾಯುತಿ ಅಂತ ಹೇಳಿ ಈ ಬಾರಿ BJP ಜೊತೆಗೆ ನಿಂತ್ಕೊಳ್ಳುವಂಥದ್ದು ಶಿವಸೇನೆ, ಏಕನಾಥ್ ಶಿಂದೆ ಬಣ, ಅಜಿತ್ ಪವಾರ್ NCP ಬಣ. ಇದು ಜೊತೆಗೆ ನಿಂತ್ಕೊಳ್ತಾ ಇರೋದು ಮಹಾಯುತಿಯಲ್ಲಿ. ಇನ್ನೊಂದು ಕಡೆಗೆ ಮಹಾವಿಕಾಸ್ ಅಘಾಡಿ ಅಂತ ಹೇಳಿ ಅದರಲ್ಲಿ ನಿಂತ್ಕೊಳ್ಳುವಂಥದ್ದು ಕಾಂಗ್ರೆಸ್ ಜೊತೆಗೆ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ, ಇನ್ನೊಂದು ಕಡೆಗೆ ಶರದ್ ಪವಾರ್ನ NCP ಬಣ. ಜನ ಯಾವ ರೀತಿಯಾಗಿ ನೋಡ್ತಾರೆ? 2 ಮೈತ್ರಿಗಳಿದೆ, 6 ಪಕ್ಷಗಳು ಅಖಾಡದಲ್ಲಿರೋದು. 6 ಪಕ್ಷಗಳು, ಹೆಸರು ಮಾತ್ರ, ಬಣಗಳು ಮಾತ್ರ ಡಿವೈಡ್ ಆಗಿರುವಂಥದ್ದು 4. ಇಲ್ಲಿ ಜನ ಯಾವುದನ್ನ ನೋಡ್ತಾರೆ? ಹಾಗೆ ನೋಡಿದ್ರೆ ಕರ್ನಾಟಕದ ಮತದಾರರು ಕೂಡ ಹೆಚ್ಚಾಗಿರುವಂಥ ಕ್ಷೇತ್ರಗಳು ಕೂಡ ಇದೆ. ಈ ಬಾರಿ ಮರಾಠಿ ಮೀಸಲಾತಿಯ ವಿಚಾರದಲ್ಲಿ ಬಹು ದೊಡ್ಡದಾಗಿ ಹೋರಾಟಗಳು ನಡೆದಿತ್ತು ಮಹಾರಾಷ್ಟ್ರದಲ್ಲಿ. ಆ ವಿಚಾರ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ? ಮರಾಠವಾಡ ಏನಿದೆ, ಈ ವಿಚಾರದಲ್ಲಿ ಮರಾಠಿಗಳ ಮೀಸಲಾತಿ ಆಂದೋಲನ ಬಹುದೊಡ್ಡದಾಗಿ ನಡೀತು. ಆ ವಿಚಾರ ಈ ಬಾರಿ ಯಾರನ್ನ ಟಾರ್ಗೆಟ್ ಮಾಡುತ್ತೆ, ಯಾರಿಗೆ ಏಟನ್ನ ಕೊಡುತ್ತೆ, ಬಹಳ ಇಂಪಾರ್ಟೆಂಟು. ನಾನಾಗಲೇ ಹೇಳ್ತಾ ಇದ್ದೆ, 1990ರಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಪಕ್ಷಕ್ಕೆ ಪೂರ್ಣವಾದಂಥ ಬಹುಮತವನ್ನ ಕೊಟ್ಟಿಲ್ಲ ಮಹಾರಾಷ್ಟ್ರದಲ್ಲಿ. 1990ರಿಂದ ಈ ಬಾರಿ ಬಹಳ ಚರ್ಚೆಗಾಗಿದ್ದು ಮಹಾರಾಷ್ಟ್ರದಲ್ಲಿ ಏಕ್ ಹೇ ತೋ ಸೇಫ್ ಹೇ, ಬಟೆಂಗೆ ತೋ ಕಟೆಂಗೆ. ಇದು ಮಾತು. ಅದು ಕರ್ನಾಟಕದ ವಿಚಾರದಲ್ಲಿ ಬಂದಿದ್ದು. ಏಕ್ ಹೇ ತೋ ಸೇಫ್ ಹೇ, ಬಟೆಂಗೆ ತೋ ಕಟೆಂಗೆ. ಅಂದರೆ ಜೊತೆಯಾಗಿದ್ದರೆ, ಒಗ್ಗಟ್ಟಾಗಿದ್ದರೆ ಚೆನ್ನಾಗಿರ್ತೀವಿ, ಇಲ್ಲದೇ ಇದ್ರೆ ಕಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದು, ಅದನ್ನು ಹೊಡೆದಾಕ್ತಾರೆ ಅಂತ. ಮಹಾಯುತಿ ಮೈತ್ರಿಕೂಟ BJP 145 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೆ. 6 ಪಕ್ಷಗಳ ಮಹಾಯುತಿ ಮೈತ್ರಿಕೂಟ. ಸಣ್ಣ ಸಣ್ಣ ಪಕ್ಷಗಳು ಕೂಡ ಇದ್ದಾವೆ ಈ ಬಾರಿ. ಇನ್ನೊಂದು ಕೂಡ ಹೇಳಬೇಕು ಈ ವಿಚಾರದಲ್ಲಿ. ಹಿಂದೆ ಇಯರ್ ನನಗೆ ನೆನಪಾಗ್ತಿಲ್ಲ, ಬಟ್ ಪೂರ್ಣವಾಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆಯನ್ನು ಪಕ್ಷೇತರರೇ ನಿರ್ಧರಿಸುವಂಥ ಮಟ್ಟಕ್ಕೆ ಬಂದುಬಿಟ್ಟಿತ್ತು. 42 ಕ್ಷೇತ್ರಗಳಲ್ಲಿ ಪಕ್ಷೇತರರು ಗೆದ್ದಿರುವಂಥದ್ದಿದೆ ಮಹಾರಾಷ್ಟ್ರದಲ್ಲಿ. 42 ಕ್ಷೇತ್ರಗಳಲ್ಲಿ ಶಿವಸೇನಾ ಶಿಂದೆ ಬಣ 81 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೆ. ಶಿಂದೆ ಬಣ BJP ಜೊತೆಗೆ ನಿಂತ್ಕೊಂಡಿದೆ ಮಹಾಯುತಿ ಮೈತ್ರಿಕೂಟದಲ್ಲಿ. NCP ಅಜಿತ್ ಪವಾರ್ ಬಣ 59 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೆ. NCP ಅಜಿತ್ ಪವಾರ್ ಬಣ 59 ಕ್ಷೇತ್ರಗಳಲ್ಲಿ ಅಖಾಡಕ್ಕೆ ಇಳಿದಿರೋದು. ಸೊ ಇತರೆ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಮಹಾಯುತಿ ಮೈತ್ರಿಕೂಟ. ಅದರಲ್ಲಿ ಪ್ರಮುಖವಾಗಿರೋದೇ ಒಂದು ಏಕನಾಥ್ ಶಿಂದೆ, ಇನ್ನೊಂದು ಕಡೆಗೆ ಅಜಿತ್ ಪವಾರ್. NCP ಮತ್ತು ಶಿವಸೇನೆ ಈ 2 ಬಹುಮುಖ್ಯವಾಗಿ, ಮತ್ತೆ ಜೊತೆಗೆ BJP, 3 ಪಕ್ಷಗಳು ಅತಿ ಮುಖ್ಯವಾಗಿರುವಂತಹ ಪಕ್ಷಗಳು ಅದರಲ್ಲಿ. ಸೊ ಹಾಗಾಗಿ ಇನ್ನುಳಿದಂಥದ್ದು ಸಣ್ಣ ಪುಟ್ಟ ಪಕ್ಷಗಳು ಬಂದು ಜೊತೆಯಾಗಿ ನಿಂತ್ಕೊಂಡಿವೆ. 6 ಪಕ್ಷಗಳ ಮಹಾಯುತಿ ಮೈತ್ರಿಕೂಟ ಈ ಬಾರಿ ಏನ್ ಕಡಿದು ಗುಡ್ಡೆ ಹಾಕುತ್ತೆ ಮಹಾರಾಷ್ಟ್ರದಲ್ಲಿರುವಂಥ ಜನನ ಕೇಳ್ತಾ ಇದ್ದಾರೆ. ಜನ ಯಾವ ರೀತಿ ಮತವನ್ನ ಚಲಾವಣೆ ಮಾಡಿದ್ದಾರೆ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ. ಮಹಾವಿಕಾಸ್ ಅಘಾಡಿಯಲ್ಲಿ 7 ಪಕ್ಷಗಳಿರೋದು. 7 ಪಕ್ಷಗಳಲ್ಲ, ಅದರಲ್ಲೂ ಕೂಡ ಪ್ರಮುಖವಾಗಿರುವಂಥದ್ದೇ 3, ಇನ್ನುಳಿದಂಥದ್ದು ಸಣ್ಣ ಪುಟ್ಟದ್ದು. ಮಹಾವಿಕಾಸ್ ಅಘಾಡಿಯಲ್ಲಿ 7 ಪಕ್ಷಗಳಿದೆ. ಕಾಂಗ್ರೆಸ್ 102 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಈ ಬಾರಿ ಕಾಂಗ್ರೆಸ್ 102 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿರೋದು. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಏನಿದೆ 92 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಉದ್ಧವ್ ಠಾಕ್ರೆ ಅವರಿಗೆ ಬಹಳ ಮುಖ್ಯವಾಗಿರುವಂಥ ಈ ಬಾರಿಯ ಚುನಾವಣೆ. ಕಾರಣ ಈ 5 ವರ್ಷದಲ್ಲಿ ಹಾಗೆ ಹೀಗೆ ಆಗೋಯ್ತು, ಕಾಂಗ್ರೆಸ್ ಜೊತೆಗೆ ಸೇರ್ಪಡೆಗೊಂಡಾಗಿತ್ತು. ಜನ ಹೇಗೆ ನೋಡ್ತಾರೆ ಅನ್ನೋದನ್ನು ನೋಡಬೇಕು. NCP ಶರದ್ ಪವಾರ್ ಬಣ 86 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಇನ್ನಿತರೆ 3 ಪಕ್ಷಗಳು ಈಗ 8 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಸಣ್ಣ ಪುಟ್ಟ ಪಕ್ಷಗಳು ಜೊತೆಗೆ ಸೇರಿಕೊಂಡು ನಿಂತ್ಕೊಂಡಿವೆ. ಹಾಗಾಗಿ 288 ಕ್ಷೇತ್ರಗಳ ನಮ್ಮಲ್ಲಿ 224, ಅಲ್ಲಿ 188 ಕ್ಷೇತ್ರಗಳು. ಲೋಕಸಭೆಗೆ ಹೋಗೋದಾದ್ರೆ 48 ಕ್ಷೇತ್ರಗಳು ಅದರಲ್ಲಿರೋದು. ಸೊ ಆಗಲೇ ಹೇಳ್ತಾ ಇದ್ದಂಥ ವಿಚಾರ, 48 ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲಿ
ಈ ಪಾಯಿಂಟ್ ಅನ್ನು ನೋಡ್ಬಿಡೋಣ, ಆಮೇಲೆ ಅದಕ್ಕೆ ಬರೋಣ. ಸೊ ಕಳೆದ ಬಾರಿಯಂತೆ ಚೌಚೌ ರಾಜಕೀಯವಾಗುತ್ತೆ. 2019ರಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಸಿಗಲಿಲ್ಲ. 2019 ಅಷ್ಟೇ ಅಲ್ಲ, 1990ರಿಂದಲೂ ಕೂಡ 2019ರಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಸಿಗಲಿಲ್ಲ. ಚೌಚೌ ಸರ್ಕಾರನೇ ಆಗ್ತಾ ಬರ್ತಾ ಇರೋದು, ಜೊತೆಯಾಗಿನೇ ಹೋಗ್ತಾ ಇರೋದು. ಬಿಜೆಪಿ ದೊಡ್ಡ ಪಕ್ಷವಾಗಿದ್ರೂ ಕೂಡ ಬಹುಮತ ಸಿಗಲಿಲ್ಲ. ಕಾರಣ ಬಿಜೆಪಿ ಮತ್ತು ಶಿವಸೇನೆ ಹೋದಾಗ ಶಿವಸೇನೆ ಆಚೆ ಹೋಗ್ಬಿಟ್ಟು ಸರ್ಕಾರವನ್ನು ರಚನೆ ಮಾಡೋಕೆ ಆಚೆ ಹೋದ್ರು. ಬಿಜೆಪಿಗೆ ಸೆಡ್ಡು ಹೊಡೆದು ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆಗುತ್ತೆ. ಎನ್ಸಿಪಿ ಬಿಡಿ, ಶಿವಸೇನೆ ಆಚೆ ಒಡೆದು ಹೋಗುತ್ತೆ. ಅದಾದ ನಂತರ ಶಿವಸೇನೆನೇ ಒಡೆದು ಹೋಗ್ಬಿಡುತ್ತೆ. 2022ರಲ್ಲಿ ಶಿವಸೇನೆ ವಿಭಾಗವಾಗುತ್ತೆ. ಬಿಜೆಪಿ, ಶಿವಸೇನೆ, ಶಿಂಧೆ ಬಣ ಅಲ್ಲಿ ಸರ್ಕಾರ ರಚನೆ ಆಗುತ್ತೆ. ಏಕನಾಥ್ ಶಿಂಧೆ ಅಲ್ಲಿ ಅಖಾಡಕ್ಕೆ ಇಳಿತಾರೆ, ಮುಖ್ಯಮಂತ್ರಿಯಾಗಿ ಅವರನ್ನ ಇಳಿಸ್ತಾರೆ. 2023ರಲ್ಲಿ ಎನ್ಸಿಪಿ ಕೂಡ ಇಬ್ಬಾಗ ಆಗುತ್ತೆ. ಅಜಿತ್ ಪವಾರ್ ಬಿಜೆಪಿ ಮೈತ್ರಿಯಲ್ಲಿ ಭಾಗಿಯಾಗ್ತಾರೆ. ಶರದ್ ಪವಾರ್ನ ಆ ಕಡೆಗೆ ಬಿಡ್ತಾರೆ, ಅಜಿತ್ ಪವಾರ್ ಅವರು ಆಚೆ ಬರ್ತಾರೆ. ಶಿವಸೇನೆನೂ ಇಬ್ಬಾಗ ಆಗುತ್ತೆ, ಎನ್ಸಿಪಿನೂ ಇಬ್ಬಾಗ ಆಗುತ್ತೆ. 2022ರಲ್ಲಿ ಶಿವಸೇನೆ ಇಬ್ಬಾಗ ಆದರೆ 2023ರಲ್ಲಿ ಎನ್ಸಿಪಿ ಇಬ್ಬಾಗ ಆಗುತ್ತೆ. ಇದರ ಪರಿಣಾಮವಾಗಿ ಕ್ಲೀನಾಗಿ ಕೇಕ್ ಕಟ್ ಮಾಡಿದ ರೀತಿಯಲ್ಲಿ ಈ ಕಡೆಗೆ ನೀವು, ಈ ಕಡೆಗೆ ನಾವು ಅಂತ ಹೇಳಿ ಜನ ಈಗ ಈ ಕಡೆಗ ಅಂತ ನೋಡಬೇಕು. ಮಹಾರಾಷ್ಟ್ರದಲ್ಲಿ 550 ಕೋಟಿ ಸಂಪತ್ತಿ ಚುನಾವಣೆಯನ್ನ ಬದಲಿಸುತ್ತಾ. 550 ಕೋಟಿ ಏನಿದು? ಈ ಸಲ ಚುನಾವಣೆಯಲ್ಲಿ ಬರೋಬ್ಬರಿ 50 ಕೋಟಿಗೂ ಅಧಿಕ ಹಣ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ. 50 ಕೋಟಿ ಮಹಾರಾಷ್ಟ್ರದಲ್ಲಿ ತುಂಬಾ ಸಣ್ಣ ಪ್ರಮಾಣದ ಮೊತ್ತ, ಅದು ಜಪ್ತಿ ಮಾಡ್ಕೊಂಡಿರೋದು. ಕಳೆದ ಸಲ 100 ಕೋಟಿ ಇತ್ತು, ಈ ಸಲ 550 ಕೋಟಿ ಜಪ್ತಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ 550 ಕೋಟಿ ಜಪ್ತಿ ಆಗಿದೆ? ಕಳೆದ ಬಾರಿ 100 ಕೋಟಿ, ಈ ಬಾರಿ ಜಾಸ್ತಿ ಆಗಿದೆ ಅಂತಿದ್ದಾರೆ. ಚುನಾವಣೆ ಮುನ್ನ ದಿನ ಮಹಾರಾಷ್ಟ್ರದಲ್ಲಿ 2 ವಿಷಯಗಳು ಬಿಸಿ ಸದ್ದು ಮಾಡಿದ್ವು. 550 ಕೋಟಿ ತುಂಬ ಜಾಣರಾಗ್ತಾರೆ ಅನ್ಕೊಂಡಿದ್ವಿ, ಈ ಸಲ ಜಾಣರಾಗಲಿಲ್ಲ. ಮಹಾರಾಷ್ಟ್ರದಲ್ಲಿ ವೋಟ್ ಫಾರ್ ಕ್ಯಾಶ್ ಅನ್ನುವುದು, ಅಯ್ಯೋ ಎಲ್ಲ ಚುನಾವಣೆಗಳಲ್ಲಿ ವೋಟ್ ಫಾರ್ ಕ್ಯಾಶ್ ಅಂತ ಬರುತ್ತೆ. ಅವರ ದುಡ್ಡು ನಮಗೆ ಓಟು ಅಂತ ಹಾಕಲ್ವಾ? ಇಲ್ಲಿ ಕರ್ನಾಟಕದಲ್ಲಿ ಉಪಚುನಾವಣೆಯಲ್ಲೂ ಹಾಗೆ ಹೇಳ್ತಿರ್ಲಿಲ್ವಾ? ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಹೇಳಿದ್ದಾರೆ, JDSನ ವೋಟು ಈ ಕಡೆಗೆ ನೋಟು, ಈ ಕಡೆಗೆ ವೋಟು ಅಂತ ಹೇಳಿ. ಕ್ರಿಪ್ಟೋ ಕರೆನ್ಸಿ ವಾರ್ ಬಲು ಜೋರಾಗಿದೆ, ಬಹಳ ಚರ್ಚೆ ಆಯ್ತಿದು. ನಿನ್ನೆ ಅಷ್ಟೇ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಳಿ ಹಣದ ವಿಡಿಯೋ ವೈರಲ್ ಆಗಿದ್ದು. 9 ಲಕ್ಷ ಏನೋ ಸಿಕ್ತು ಅಂತ ಹೇಳಿ ಅವರು ಆಮೇಲೆ ಹೇಳ್ಕೊಳ್ತಾರೆ, ಕಾರ್ಯಕರ್ತರಿಗೆ ಹಂಚುತ್ತಾ ಇದ್ದಿದ್ದು, ಕಾರ್ಯಕರ್ತರು ಬಂದಂಥವ್ರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಬಟ್ ಅಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಚುನಾವಣೆ ಆಗು 9 ಲಕ್ಷ ಸಿಕ್ಕಿದೆ. ಈಗ FIR ಕೂಡ ದಾಖಲಾಗಿದೆ ಆ ವಿಚಾರದಲ್ಲಿ, ಅದು ಬೇರೆ ವಿಚಾರ, ಎಲ್ಲ ಕಡೆ ಕೂಡ ನಡೀತಾ ಇರುತ್ತೆ. ಬಟ್ ಪ್ರಮುಖವಾಗಿ ಇಲ್ಲಿ ಸುಪ್ರಿಯಾ ಸುಳೆ ವಿರುದ್ಧ ಕ್ರಿಪ್ಟೋ ಕರೆನ್ಸಿ ಅಸ್ತ್ರವನ್ನು ಬಿಜೆಪಿ ಪ್ರಯೋಗಿಸುತ್ತೆ. ಕ್ರಿಪ್ಟೋ ಕರೆನ್ಸಿ ಅಸ್ತ್ರ ಇನ್ಮೇಲೆ ಚುನಾವಣೆಗಳಲ್ಲಿ ಇದೇ ಹೆಚ್ಚಾಗುತ್ತೇನೋ. ಪ್ರತಿಯೊಬ್ಬರು ಒಂದು ಅಕೌಂಟ್ ಮಾಡಿಸ್ಕೊಳ್ಳೋದು ಬೆಟರ್ ಅನ್ಸ್ಕೊಳ್ಳುತ್ತೇನಪ್ಪ. ಇನ್ಮೇಲೆ ಕ್ಯಾಶ್ ಕೊಡೋ ಬದಲಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಕಳಿಸಕ್ಕೆ ಶುರು ಮಾಡ್ತಾರೇನೋ ಪಕ್ಷಗಳೆಲ್ಲ. ಸುಪ್ರಿಯಾ ಸುಳೆ ವಿರುದ್ಧ ಈಗ ಕ್ರಿಪ್ಟೋ ಕರೆನ್ಸಿ ಅಸ್ತ್ರವನ್ನು ಬಿಜೆಪಿ ಪ್ರಯೋಗವನ್ನು ಮಾಡಿದೆ. ಹಲವು ಚರ್ಚೆಗಳು ಬಂದಿದೆ. ಭಾವನಾತ್ಮಕವಾಗಿರುವಂಥ ವಿಚಾರ ಇದೆ, ಭ್ರಷ್ಟಾಚಾರದ ವಿಚಾರ ಇದೆ, ಅಭಿವೃದ್ಧಿಯ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ, ಜಾತಿ ವಿಚಾರಗಳು ಬಂದಿದೆ, ಮೀಸಲಾತಿ ವಿಚಾರಗಳು ಬಂದಿದೆ. ಮಹಾರಾಷ್ಟ್ರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇದೆ. ಕನ್ನಡಿಗರು ಕೂಡ ಅತಿ ಪ್ರಮುಖ ಪಾತ್ರವನ್ನು ವಹಿಸುವಂಥ ಕೆಲವು ಕ್ಷೇತ್ರಗಳು ಕೂಡ ಇವೆ. ಕನ್ನಡಿಗರು ಕೂಡ ಪ್ರಾಬಲ್ಯವನ್ನು ಹೊಂದಿರುವಂಥ ಕ್ಷೇತ್ರಗಳಿದೆ. ಸೊಲ್ಲಾಪುರದಲ್ಲಿ ಒಟ್ಟು ಅಲ್ಲಿರುವಂಥ ಜನಸಂಖ್ಯೆಯಲ್ಲಿ ನಿಮಗೆ 12.5% ಬರೀ ಕನ್ನಡಿಗರೇ ಇದ್ದಾರೆ. ಕರ್ನಾಟಕ ವಿಚಾರಗಳ ಬಗ್ಗೆ ಮಹಾರಾಷ್ಟ್ರ ಚುನಾವಣೆ ಅಖಾಡದಲ್ಲಿ ಹೆಚ್ಚು ಸದ್ದಾಯಿತು. ಪ್ರಧಾನಿಗಳೇ ಎತ್ಕೊಂಡ್ರು ಅದರ ವಿಚಾರಗಳನ್ನು. ಗ್ಯಾರಂಟಿ ಧೋಕಾ ಅನ್ನುವಂಥ ಅಸ್ತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಳಕೆಯನ್ನು ಮಾಡ್ತಾರೆ. ಇಲ್ಲಿ ಖರ್ಗೆ ಅವರು ಮಾತನಾಡಿರುವಂಥ ವಿಚಾರವನ್ನು ಬಳಕೆ ಮಾಡ್ಕೊಳ್ತಾರೆ, ಪಿಕ್ ಮಾಡ್ಕೊಳ್ತಾರೆ. ಮಹಾರಾಷ್ಟ್ರ ಬಿಜೆಪಿಯಿಂದ ಮುಖಪುಟದ ಜಾಹೀರಾತನ್ನು ಕೊಟ್ಟು ಟಕ್ಕರನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ ಆಗಿರುವಂಥ ಬೆಳವಣಿಗೆ, ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರ್ತಾರೆ, ನಿಮ್ಮನ್ನು ನಂಬ್ಕೊಂಡ್ಬಿಟ್ಟು ನಾವು ಅಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಈ ಬೆನ್ನಲ್ಲೇ ಮಹಾರಾಷ್ಟ್ರ ಬಿಜೆಪಿ ವಿರುದ್ಧ CM ಸಿದ್ದರಾಮಯ್ಯನವರು ಕಿಡಿಕಾರ್ತಾರೆ. ಬನ್ನಿ ಸವಾಲು ಹಾಕಿ, ಬನ್ನಿ ನೋಡ್ಕೊಂಡು ಹೋಗಿ ಎಲ್ಲೆಲ್ಲೇನಿದೆ, ಗ್ಯಾರಂಟಿಗಳು ಹೆಂಗಿದೆ ಅಂತ ಹೇಳಿ. ಕೇಸ್ ದಾಖಲಿಸೋದಾಗಿಯೂ ಕೂಡ ಮಹಾರಾಷ್ಟ್ರದ ಪ್ರಚಾರದ ವೇಳೆ CM ಸಿದ್ದರಾಮಯ್ಯನವರು ಅಬ್ಬರಿಸ್ತಾರೆ. ಕರ್ನಾಟಕದ ಜಿಲ್ಲೆಗಳಲ್ಲೆಲ್ಲ ಹೋಗಿ ನಿಮಗೆ ಸ್ಪೆಷಲ್ ಫ್ಲೈಟನ್ನು ಮಾಡ್ತೀವಿ, ಹೋಗಿ ಜನರನ್ನು ಕೇಳ್ಕೊಂಡು ಬನ್ನಿ ಅನ್ನುವಂಥ ಸವಾಲನ್ನು DCM ಅವರು ಹಾಕ್ತಾರೆ. ಕೇಸ್ ಕೂಡ ದಾಖಲು ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ದಾಖಲು ಮಾಡಲಿಲ್ಲ ಇನ್ನು. ಇದೇ ವೇಳೆ 700 ಕೋಟಿ ಅಬಕಾರಿ ಡೀಲ್ ಆರೋಪವೂ ಕೂಡ ಪ್ರಸ್ತಾಪಿಸ್ತಾರೆ. ಅಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಬೆಳಕಿಗೆ ಬರುತ್ತೆ. ಬಾರ್ ಅಸೋಸಿಯೇಷನ್ ಅವರು ಆರೋಪವನ್ನು ಮಾಡ್ತಾರೆ, ಹೆಚ್ಚಿನ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇದೆ, ದುಡ್ಡನ್ನು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಅದೇ 700 ಕೋಟಿ ಆರೋಪವನ್ನು ಮಾಡ್ತಾರೆ. ಇದಕ್ಕೂ ಕೂಡ ಸವಾಲು ಹಾಕ್ತಾರೆ, ಪ್ರೂವ್ ಮಾಡಿ ಅದನ್ನ ಅಂತ ಹೇಳಿ. ನಾನು ರಾಜಕೀಯವಾಗಿ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅಂತ ಹೇಳಿ. ವಕ್ಫ್ ಆಸ್ತಿ ವಿವಾದ ವಿಚಾರವಾಗಿ ಪ್ರತಿ ಪ್ರಚಾರದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೇ ಬಂದಿದ್ದು ಏಕ್ ಹೈ ತೋ ಸೇಫ್ ಹೈ, ಬಟೆಂಗೆ ತೋ ಕಟೆಂಗೆ ಅನ್ನುವಂಥ ಸ್ಲೋಗನ್ ಶುರುವಾಗಿದ್ದೆ ಅಲ್ಲಿ ವಕ್ಫ್ ವಿಚಾರದಲ್ಲಿ.
ಇನ್ನು ಏಕ್ ಹೇ ತೋ ಸೇಫ್ ಹೇ ಬಟೆಂಗೆ ತೋ ಕಟೆಂಗೆ ಅಂತ ಹೇಳಿ ಒಗ್ಗಟ್ಟಾಗಿದ್ರೆ ನಮ್ಗೆ ಗಾದೆ ಮಾತೆ ಇಲ್ವೇನ್ರಿ, ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿಲ್ಲ ಅಂದ್ರೆ ಏನಾಗುತ್ತೆ, ಒಡೆದು ಹಾಕ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಲ್ಲಾ ಕಡೆಗೂ ವಕ್ಫ್ ಆಸ್ತಿ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಲ್ಲಾ ಕಡೆಗೂ ವಕ್ಫ್ ಆಸ್ತಿ ಆಗ್ತಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಶುರುವಾಯಿತು. ಅದನ್ನು ಪಿಕ್ ಮಾಡೋದು ಮಹಾರಾಷ್ಟ್ರದಲ್ಲಿ. ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಳಕೆಯನ್ನ ಮಾಡ್ತಾರೆ. ಮೊದಲೇ ಹಿಂದೂ ಅಸ್ತ್ರವನ್ನ ಪ್ರಯೋಗ ಮಾಡುವಂಥ ಜಾಗ ಮಹಾರಾಷ್ಟ್ರ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯ ಅಸ್ತ್ರವನ್ನ ಬಿಜೆಪಿಯಲ್ಲಿ ಬಳಕೆಯನ್ನ ಮಾಡಿಕೊಳ್ಳುತ್ತೆ. ಹೆಚ್ಚು ಸದ್ದು ಮಾಡುತ್ತೆ ಕರ್ನಾಟಕದ ವಿಚಾರಗಳು. ಹಂಗಂದ ಮಾತ್ರಕ್ಕೆ ಬರೀ ಕರ್ನಾಟಕದ್ದೇ ಎಲ್ಲಿ ಏನಿರಲಿಲ್ಲ, ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಸದ್ದೇ ಆಗಿತ್ತು. ಬೇರೆ ಬೇರೆ ವಿಚಾರಗಳಲ್ಲಿ ಬಂದಿದೆ. ಅದೇ ಗ್ಯಾರಂಟಿಗಳು ಕೂಡ ಒಂದು. ಯಾಕೆ ಗ್ಯಾರಂಟಿಗಳು ಬಂತಂದ್ರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಘೋಷಣೆಗಳಾಗಿದೆ. ಅಲ್ಲಿ ಲಡ್ಕಿ ಬಹನ್ ಯೋಜನೆ ಅನ್ನುವಂಥದ್ದನ್ನು ಸರ್ಕಾರ ಈಗಾಗಲೇ ತಂದಿದೆ. 1,500 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು 2,100 ರೂಪಾಯಿ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ ಮಹಾಯುತಿ. ಆದರೆ ಇನ್ನೊಂದು ಕಡೆಗೆ ಮಹಾಲಕ್ಷ್ಮಿ ಯೋಜನೆ ತರ್ತೀವಿ, ನಾವು 3,000 ಕೊಡ್ತೀವಿ ಅಂತ ಆ ಕಡೆಗೆ ಮಹಾವಿಕಾಸ ಗಾಡಿ ಹೇಳಿಕೊಂಡಿದೆ. ಇದಿಷ್ಟು ಬೆಳವಣಿಗೆ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಹಾರಾಷ್ಟ್ರದ ಚುನಾವಣೆ ಮತ್ತು ಜಾರ್ಖಂಡ್ನ ಚುನಾವಣೆ ಈಗಿರುವ ರಾಜಕೀಯ ಸಂದರ್ಭದಲ್ಲಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು 2019ರಿಂದ ಇಲ್ಲಿ ತನಕವೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ರಾಜಕೀಯ ನೀರು ಮಹಾರಾಷ್ಟ್ರದಲ್ಲಿ ಹರಿದು ಹೋಗ್ಬಿಟ್ಟಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹಿಂದುತ್ವ ಜೊತೆಗೆ ಅದರ ಅಡಿಯಲ್ಲೇ ಕೂಡ ಶಿವಸೇನೆ 2019ರ ಚುನಾವಣೆ ಸಂದರ್ಭದಲ್ಲಿ BJP ಜೊತೆ ಒಂದು ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಕಡೆ ಇಳಿದಿತ್ತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಕ್ಕಾಗಿ ಒಂದು ರೀತಿಯಲ್ಲಿ ಆಸೆ ಬಿದ್ದರು ಅಂತ BJP ಆರೋಪ ಮಾಡ್ತಾ ಇದೆ. ಇಲ್ಲ, BJP ಬಿಟ್ಕೊಡ್ಬೇಕಾಗಿತ್ತು ನಮಗೆ ಅಂತ ಶಿವಸೇನೆ ಆ ಸಂದರ್ಭದಲ್ಲಿ ಆರೋಪ ಮಾಡಿತ್ತು. ಹಾಗಾಗಿ ಶಿವಸೇನೆ ಕಡೆಯಿಂದ ಮುಖ್ಯಮಂತ್ರಿ ಮಾಡುವಂಥ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಮತ್ತು NCP ಆ ಸಮಯದಲ್ಲಿ ಒಂದು ರೀತಿಯಲ್ಲಿ ಗೇಮ್ ಪ್ಲಾನನ್ನು ಚೇಂಜ್ ಮಾಡಿಕೊಂಡ್ರು. ಹಾಗಾಗಿ BJP ಜೊತೆ ಮೈತ್ರಿಯನ್ನು ಕಡಿದುಕೊಂಡಿತ್ತು. ಅದಾದ ಬಳಿಕ ಎಲ್ಲ ಒಂದು ಕಡೆ ಶಿವಸೇನೆಯನ್ನೇ ಒಡೆದು ಒಂದು ರೀತಿಯಲ್ಲಿ BJP ಅವರ ಮುಖ್ಯಮಂತ್ರಿಯನ್ನು ಮಾಡೋದ್ರ ಮೂಲಕ ಎಲ್ಲ ಒಂದು ಕಡೆ ಆ ರಾಜಕೀಯ ಚಿತ್ರಣವನ್ನೇ ಕೂಡ ಬದಲಾಯಿಸಿತು. ಅದರ ಪರಿಣಾಮವಾಗಿ ಶಿವಸೇನೆ ಮತ್ತು NCP ಎರಡೂ ಕೂಡ ಒಂದು ರೀತಿಯಲ್ಲಿ ಇಬ್ಬಾಗ ಆಯಿತು. ಅದು ಒಂದು ರೀತಿಯಲ್ಲಿ 4 ಪಕ್ಷವಾಗಿ ಮಾರ್ಪಟ್ಟಿದೆ. ಹಾಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಹಿಂದುತ್ವ ಇದರ ಹಿನ್ನೆಲೆಯಲ್ಲಿ ಬಂದಂಥ ಶಿವಸೇನೆ ಅದೃಷ್ಟ ಪರೀಕ್ಷೆ ಈ ಒಂದು ಚುನಾವಣೆಯಲ್ಲಿ ಆಗಿಬಿಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ವಾದ ಇದ್ದರೆ, ಆ ಒಂದು 4 ಪಕ್ಷಗಳು ಅಂದರೆ ಶಿವಸೇನೆ ಒರಿಜಿನಲ್ ಆಗಿರ್ತಕ್ಕಂಥ ಉದ್ಧವ್ ಠಾಕ್ರೆ ಬಣ ಆಗಿರ್ಬೋದು, ಏಕನಾಥ್ ಶಿಂದೆ ಬಣ ಆಗಿರ್ಬೋದು, ಇವರ ಅಸ್ತಿತ್ವ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಅವರ 2 ಬಣಗಳಿಂದಲೂ ಕೂಡ ಅವರ ಪಕ್ಷದ ಅಸ್ತಿತ್ವ ಏನಾಗುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ. ಆದರೆ ರಾಷ್ಟ್ರೀಯ ಪಕ್ಷಗಳು ಈ 2 ಪಕ್ಷಗಳನ್ನು ಇಬ್ಬಾಗ ಮಾಡಿ ಅದರ ಲಾಭವನ್ನು ಪಡೆದುಕೊಂಡಂಥ ರಾಷ್ಟ್ರೀಯ ಪಕ್ಷಗಳು ಈ ಬಾರಿ ಯಾವ ರೀತಿಯ ರೋಲನ್ನು ಪ್ಲೇ ಮಾಡ್ತವೆ, ಜೊತೆಗೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ ಸಿಗುತ್ತೆ ಅನ್ನೋದು ಕೂಡ ಇನ್ನೊಂದಾಗಿದೆ. ಒಟ್ಟಾರೆಯಾಗಿ ಅದರ ಅಂಶವಾಗಿ ಎಲ್ಲ ಒಂದು ಕಡೆ ಮಹಾರಾಷ್ಟ್ರ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇಂಡಿಯಾ ಮೈತ್ರಿ ಒಕ್ಕೂಟವೇ ಒಂದು ರೀತಿಯಲ್ಲಿ ಸಿಂಹಪಾಲನ್ನು ಪಡೆದುಕೊಂಡಿತ್ತು. ಅಂದರೆ 30 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಎಲ್ಲ ಒಂದು ಕಡೆ BJP ಮತ್ತು ಶಿವಸೇನೆ ಆ ಒಂದು ಶಿಂದೆ ಬಣ ಆಗಿರ್ಬೋದು ಮತ್ತು ಅಜಿತ್ ಪವಾರ್ ಬಣ ಆಗಿರ್ಬೋದು ಅವರಿಗೆ ಟಕ್ಕರ್ ಕೊಟ್ಟಿದ್ರು. ಕೇವಲ 17 ಸೀಟಿಗೆ ಮಾತ್ರ ಆ ಒಂದು ಸೀಮಿತವಾಗಿತ್ತು. ಹಾಗಾಗಿ ಅದರಲ್ಲೇ ನಮಗೆ ಫಲಿತಾಂಶ ಸಿಕ್ಕಿದೆ ಅಂತಲೂ ಕೂಡ ಈಗಾಗಲೇ ಆ ಒಂದು ಮಹಾವಿಕಾಸ ಗಾಡಿಯ ಒಂದು ಏನು ಒಕ್ಕೂಟ ಏನಿದೆ ಅದು ಒಂದು ರೀತಿಯಲ್ಲಿ ಈಗಾಗಲೇ ಅದರ ವಿಚಾರವಾಗಿ ಕೂಡ ಒಂದು ರೀತಿಯಲ್ಲಿ ಧ್ವನಿಯನ್ನು ಎತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ರಿಸಲ್ಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದರೆ ಕಳೆದ ಬಾರಿ 62% ಹತ್ತತ್ರ ಒಂದು ರೀತಿಯಲ್ಲಿ ವೋಟ್ ಟರ್ನ್ ಆಗಿತ್ತು. ಆದರೆ ಈಗ ಆಸುಪಾಸಿನಲ್ಲಿ ಅದರಲ್ಲೇ ಬಂದು ನಿಲ್ಲುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದು ಹಿಂದುತ್ವ ಆಧಾರದಲ್ಲಿ ಶಿವಸೇನೆ ಮತ ಕೇಳಿದಂಥ ಪಕ್ಷ ಈಗ ಎಲ್ಲ ಒಂದು ಕಡೆ ಎಲ್ಲವನ್ನು ಕೂಡ ಸಮೀಕರಣ ಮಾಡಿಕೊಂಡು ಉದ್ಧವ್ ಠಾಕ್ರೆ ಅವರ ನೇತೃತ್ವದಲ್ಲಿ ಆ ಶಿವಸೇನೆ ಏನಿದೆ ಅದು ಒಂದು ರೀತಿಯಲ್ಲಿ ಮತವನ್ನು ಕೇಳಿದೆ. ಅದರ ಜೊತೆಗೆ ಆ ಒಂದು NCP ಮತ್ತು ಕಾಂಗ್ರೆಸ್ನ ಒಗ್ಗೂಡಿ ಒಂದು ರೀತಿಯಲ್ಲಿ ಸೀಟನ್ನು ಹಂಚಿಕೆ ಮಾಡಿಕೊಂಡು ಈಗ ಕಣಕ್ಕಿಳಿದಿರ್ತಕ್ಕಂಥದ್ದು. ಅದು ಏನಾಗುತ್ತೆ ಅನ್ನೋ ಕುತೂಹಲ ಒಂದು ಕಡೆ. ಆದರೆ ಇನ್ನೊಂದು ಕಡೆ BJP ಆ ಒಂದು 2 ಪಕ್ಷಗಳನ್ನು ಒಡೆದು ಒಂದು ರೀತಿಯಲ್ಲಿ ಅಧಿಕಾರವನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಜನ ಅದನ್ನು ಒಪ್ತಾರಾ ಇಲ್ವಾ ಅನ್ನೋದು ಕೂಡ ಈ ಒಂದು ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಗೊಂಡಂತಾಗಿದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅಂದರೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಅಂದರೆ ಲೋಕಸಭಾ ಚುನಾವಣೆಯಲ್ಲೇ ಸುಮಾರು 30 ಸೀಟ್ಗಳನ್ನು ನಾವು ಪಡೆದುಕೊಂಡಿದ್ದೇವೆ, ಹಾಗಾಗಿ ನಮ್ಮದೇ ಸರ್ಕಾರ ಅಂತ ಕಾಂಗ್ರೆಸ್ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಶರದ್ ಪವಾರ್ ಬಣ ಒಂದು ರೀತಿಯಲ್ಲಿ ಕೂಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸಗಳು ಕಂಡು ಬರುತ್ತೋ ಅಥವಾ ಅದೇ ಒಂದು ರೀತಿಯಲ್ಲಿ ಆ ನಿಟ್ಟಿನಲ್ಲಿ ರಿಸಲ್ಟ್ ಹೋದರೆ ಏನಾದರೂ ಸಕ್ಸಸ್ ಆಗುತ್ತೋ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆ ಮತ ಏನಿದೆ 48 ಲೋಕಸಭಾ ಕ್ಷೇತ್ರಗಳು ಈಗ ಹೇಳ್ತಾ ಇದ್ದಾರೆ ರವೀಶ್, ಅದರಲ್ಲಿ 30 ಕಾಂಗ್ರೆಸ್ ಮೈತ್ರಿ ಇರುವಂಥ NDA ಕೂಟಕ್ಕೆ ಬರುತ್ತೆ, 17 BJP ಮೈತ್ರಿಕೂಟಕ್ಕೆ ಬರುತ್ತೆ, NDA ಒಕ್ಕೂಟಕ್ಕೆ. ಆದರೆ ವೋಟ್ ಪರ್ಸೆಂಟ್ ನೋಡ್ಕೊಳ್ಳಿ, ಎರಡೂ ಕೂಡ 43.71 43.53 ಇಷ್ಟೇ ಬಂದಿರೋದು. ವೋಟ್ ಪರ್ಸೆಂಟೇಜ್ ಈಕ್ವಲ್ ಆಗೇ ಇದೆ. ವೋಟ್ ಪರ್ಸೆಂಟ್ ಸೀಟ್ಗಳು ಮಾತ್ರ
ಹೆಚ್ಚಿಗೆ ಕಾಣಿಸಿಕೊಂಡಿದೆ ಲೋಕಸಭೆಯಲ್ಲಿ. ಬಟ್ ವಿಧಾನಸಭೆಯಲ್ಲಿ ಅದರ ಪರಿಣಾಮಗಳಾಗುತ್ತಾ ಗೊತ್ತಾಗಲ್ಲ. ಸೇಮ್ ಕರ್ನಾಟಕಕ್ಕೆ ಬನ್ನಿ, 2018-19 ಏನಾಯಿತು, ಅದಾದ ನಂತರ 23-24 ಏನಾಗಿದೆ, ಇವೆಲ್ಲ ನೋಡಬೇಕು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೀವಿ, ಇನ್ನೊಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀವಿ. ಜೊತೆಗೆ ಎಕ್ಸಿಟ್ ಪೋಲ್ಗಳು ಏನು ಹೇಳುತ್ತೆ ಬರುತ್ತೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ, ಅದನ್ನು ನೋಡೋಣ.